ಸುಕ್ಷೇತ್ರ ಯಡೂರು ಗ್ರಾಮದಲ್ಲಿ ಮಹಾಕುಂಭಾಭಿಷೇಕ ತನ್ನಿಮಿತ್ತವಾಗಿ ಮಹಾಶಿವರಾತ್ರಿಯಿಂದ ನಡೆದು ಬಂದ ಶ್ರೀ ದಾನಮ್ಮ ದೇವಿಯ ಪುರಾಣ ಹಾಗೂ ಧಾರ್ಮಿಕ ಕಾರ್ಯಕ್ರಮದ ಈ ಭವ್ಯ ದಿವ್ಯವಾಗಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಸಮಾರಂಭದ ನೇತೃತ್ವವನ್ನು ವಹಿಸಿರುವ ಎಲ್ಲ ಪರಮಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ಕೂಡ ದಾನಮ್ಮ ದೇವಿಯ ಜೀವನದ ಚರಿತ್ರೆಯನ್ನು ಉಣಬಡಿಸುತ್ತಿರುವ ವೇದಮೂರ್ತಿಗಳು, ಪ್ರವಚನ ಕಂಠೀರವ ಅನ್ನದಾನ ಶಾಸ್ತ್ರೀಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ ಈ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡು ತನು ಮನ ಧನದ ಸೇವೆಯನ್ನು ಸಲ್ಲಿಸುವಂಥ ಈ ಕ್ಷೇತ್ರದ ಸದ್ಭಕ್ತರೇ, ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮಂತರಾತ್ಮದಲ್ಲಿ ಬೆಳಗುವಂಥ ಪರಮಜ್ಯೋತಿಗೆ ಶರಣು ಶರಣಾರ್ಥಿಗಳು. ಕಳೆದ 21 ವರ್ಷದಿಂದಲೂ ಕೂಡ ಈ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಬಂದಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಈಗಾಗಲೇ ರಾಜ ಗೋಪುರಗಳು ಕೂಡ ಲೋಕಾರ್ಪಣೆ ಆಗಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾವೆ. ಆ ಒಂದು ಅದ್ಭುತವಾದಂಥ ಸಮಯಕ್ಕೆ ನಾವೆಲ್ಲರೂ ಕೂಡ ಭಾಳಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದೇವೆ. ಭಾರತೀಯ ಸಂಸ್ಕೃತಿಯೊಳಗೆ ಹಲವಾರು ಧರ್ಮಗಳಿದ್ದಾವೆ. ಆಯಾ ಧರ್ಮದವರು ಆಯಾ ಧರ್ಮದ ಆಚರಣೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಡು ಬರುವುದನ್ನು ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಭಾರತ ದೇಶಕ್ಕೆ ಭಾಳಷ್ಟು ಕಿಮ್ಮತ್ತು ಒಂದು ಬೆಲೆ ಬಂದಿದೆ ಅಂತಂದರೆ, ಭಾರತದೊಳಗೆ ಭಾಳಷ್ಟು ಜನ ಶ್ರೀಮಂತರದಾರ ಅಂಥೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ. ಚಿನ್ನದ ಗಣಿಗಳದ ಅಂಥೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿಲ್ಲ. ಬಹುಶಃ ಇವತ್ತು ಭಾರತ ದೇಶಕ್ಕೆ ಭಾಳಷ್ಟು ಕಿಮ್ಮತ್ತು ಬೆಲೆ ಬಂದಿದೆ ಅಂತಂದರೆ, ಈ ಭಾರತದೊಳಗೆ ಅನೇಕ ಸಂತರು, ಮಹಾತ್ಮರು, ನಮ್ಮ ಶ್ರೀಶೈಲದ ಜಗದ್ಗುರುಗಳು ಈ ಭಾರತ ದೇಶದಲ್ಲಿ ಅದಾರ ಅಂಥೇಳಿ ಭಾರತ ದೇಶಕ್ಕೆ ಬೆಲೆ ಬಂದಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಂತಹ ಒಂದು ಭಾರತೀಯ ಸಂಸ್ಕೃತಿಯೊಳಗೆ ನಾವೆಲ್ಲರೂ ಕೂಡ ಹುಟ್ಟಿದ್ದೀವಲ್ಲ, ನಾವೆಲ್ಲರೂ ಕೂಡ ಪುಣ್ಯ ಜೀವಿಗಳು ಅಂತ ಹೇಳಿಕೆ ನಾನು ಬಯಸ್ತೀನಿ. ಭಾರತೀಯ ಸಂಸ್ಕೃತಿಯೊಳಗೆ ವಿಶೇಷವಾಗಿ ಇವತ್ತು ಭಾಳಷ್ಟು ವಿಚಾರಗಳನ್ನು ನಮ್ಮ ವೇದಮೂರ್ತಿ ಅನ್ನದಾನ ಶಾಸ್ತ್ರಿಗಳು ತಮಗೆಲ್ಲ ಹೇಳ್ತಾ ಬಂದಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಂಸ್ಕೃತಿಯೊಳಗೆ 3 ಥರ
ವಿಂಗಡಣೆಯನ್ನು ಮಾಡ್ತಾರೆ. ಒಂದು ಸಂಸ್ಕೃತಿ, ಒಂದು ವಿಕೃತಿ, ಒಂದು ಪ್ರಕೃತಿ ಅಂಥೇಳಿ. ಸಂಸ್ಕೃತಿ, ವಿಕೃತಿ, ಪ್ರಕೃತಿ ಅಂಥೇಳಿ ಇವನ್ನೆಲ್ಲ ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದರೆ ಹೇಳ್ತಾರೆ. ಸಂಸ್ಕೃತಿ ಮಾರ್ಗ ಎಂಥದ್ದು ಅಂತಂದರೆ ಸ್ನಾನ ಮಾಡಿ ಪ್ರಸಾದ ಮಾಡು. ನಮ್ಮ ಮಾತಿನಲ್ಲಿ ಕೂಡ ಸಂಸ್ಕೃತಿ ಇರಬೇಕು. ಸ್ನಾನ ಮಾಡಿ ಪ್ರಸಾದ ಮಾಡು ಅನ್ನೋದು ಇದು ನಮ್ಮ ಸಂಸ್ಕೃತಿಯ ನಿಯಮ. ಅದರಲ್ಲಿ ನಾರ್ಮಲಾಗಿ ನಾವು ಮಾತಾಡ್ತಿರ್ತೀವಿ, ಜಳಕ ಮಾಡಿ ಪ್ರಸಾದ ಊಟ ಮಾಡು ಅಂತ ಹೇಳ್ತೀವಿ. ಇದು ನಮ್ಮ ಪ್ರಕೃತಿ ನಿಯಮ. ಮತ್ತೊಂದು ಮಾತಾಡ್ತಿರ್ತೀವಿ ನಾವು. ಏನು ಮಾತಾಡ್ತಿರ್ತೀವಿ ಅಂತಂದರೆ ಎಂಥ ಮಾತುಗಳು ಬರ್ತಿರ್ತಾವಂದರೆ ಮೈ ತೊಳ್ಕೋ ಕೂಳು ತಿನ್ನು ಅಂತ. ಹೌದಲ್ಲ? ಸ್ನಾನ ಮಾಡಿ ಪ್ರಸಾದ ಮಾಡು ಅನ್ನೋದು ಸಂಸ್ಕೃತಿ. ಆದರೆ ಜಳಕ ಮಾಡಿ ಊಟ ಮಾಡು ಅನ್ನೋದು ಪ್ರಕೃತಿ. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿರ್ತೀವಿ, ನಾವು ಕೂಡ ಒಳ್ಳೆಯ ಸಂಸ್ಕಾರ ಆಗಬೇಕು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ನಾವು ನೀಡಬೇಕು. ಅದಕ್ಕೆ ನಾವು ವಿಚಾರ ಮಾಡ್ತಾ ಏನು ಮಾಡಬೇಕು, ಮಾತಾಡ್ಕೋತ ನಾವು ಕೆಟ್ಟ ಕೆಟ್ಟ ಶಬ್ದಗಳಿಂದ ವಿಕೃತಿ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೇವೆ. ಹೀಗೆ ವಿಕೃತಿ ಮಾರ್ಗದಲ್ಲಿ ನಾವು ನಡೆದರೆ ನಮ್ಮ ಬದುಕು ಸಾರ್ಥಕತೆ ಹೊಂದೋದಿಲ್ಲ. ಯಾವಾಗಲೂ ಕೂಡ ನಾವು ಹೆಂಗೆ ಬದುಕಬೇಕು ಅಂದರೆ ಧರ್ಮವಂತರಾಗಿ ನಾವು ಬದುಕಬೇಕು. ನಮ್ಮ ಧರ್ಮವನ್ನು ಆಚರಣೆಯನ್ನು ನಾವು ಮಾಡಬೇಕು. ಅದಕ್ಕಾಗಿ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಂದು ಹೇಳ್ತಾರೆ. ತಮಗೆಲ್ಲ ಗೊತ್ತಿರ್ಬೋದು ಧರ್ಮ ರಕ್ಷಣೆ ಅಂತಂದರೆ ಹೇಗೆ ಅನ್ಬೋದು ಅಂತ ವಿಚಾರ ಮಾಡಿದರೆ ನೋಡೋದು ಗೊತ್ತಾಗುತ್ತೆ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಧರ್ಮ ಇರುವುದು ಕೇವಲ ಸಿದ್ಧಾಂತಗಳಲ್ಲಿ ಅಲ್ಲ, ಧರ್ಮದ ಆಚರಣೆಗಳಲ್ಲಿ ಅಂತ ಹೇಳ್ತಾರೆ. ಧರ್ಮದ ಆಚರಣೆಗಳು ಹೇಗೆ ಅಂತಂದರೆ ತಮಗೆಲ್ಲ ಗೊತ್ತಿದೆ. ಇವತ್ತು ಯಡೂರ ಕ್ಷೇತ್ರದಲ್ಲಿ ಇಷ್ಟು ವೈಭವದಿಂದ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿನಿತ್ಯ ದಾಸೋಹ ನಡೀತಾ ಇದೆ. ಅದರ ಜೊತೆಗೆ ಸಾಧಕರ ಸನ್ಮಾನ ನಡೀತಾ ಇದೆ. ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ನಡೀತಾ ಇದೆ. ಅದರ ಜೊತೆಗೆ ಲಿಂಗ ದೀಕ್ಷೆಯ ಅಯ್ಯಾಚಾರಗಳು ನಡೀತಾ ಇದ್ದಾವೆ. ನಿಜವಾಗಿ ಇವತ್ತು ಧರ್ಮಕ್ಷೇತ್ರ ಎಲ್ಲಿ ಇದೆ ಅಂತಂದರೆ ಅದು ಯಡೂರ ಕ್ಷೇತ್ರದಲ್ಲಿ ಅಂಥೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೇನೆ. ಸಮಯ ಇಷ್ಟೊತ್ತಾದರೂ ಕೂಡ ತಾವೆಲ್ಲರೂ ಕೂಡ ಬಹಳಷ್ಟು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಈ ಕ್ಷೇತ್ರ ಯಾವಾಗ ಹುಟ್ಟಿತು, ಈ ಕ್ಷೇತ್ರ ಇಷ್ಟು ಬೆಳೆದು ಇವತ್ತು ಯಾವ ಹಂತಿನಲ್ಲಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಬಹಳಷ್ಟು ಗಮನಿಸಬೇಕಾಗ್ತಾ ಇದೆ. ರಾಮಾಯಣದಲ್ಲಿ ಒಂದು ಸಣ್ಣ ಕಥೆ ಬರುತ್ತೆ. ಶಬರಿ ಕಾಯ್ತಾ ಇದ್ಲು ರಾಮನಿಗೋಸ್ಕರ. ವನವಾಸದಲ್ಲಿ ರಾಮ ಶಬರಿಗೆ ಸಿಗ್ತಾನೆ. ಅವಾಗ ಎಷ್ಟು ಖುಷಿಯಾಗಿರಬೇಕು. ಬಹಳ ವರ್ಷದಿಂದ ಕಾಯ್ತಾ ಇದ್ಲು ರಾಮನಿಗೋಸ್ಕರ. ಬಂದ ತಕ್ಷಣ ಬಹಳಷ್ಟು ಸಂತೋಷಪಟ್ಟಳು. ರಾಮನಿಗೆ ಹಣ್ಣನ್ನು ಕೊಡ್ತಾ ಇದ್ಲಂತ. ಹಣ್ಣು ಕೊಡುವಾಗ ಶಬರಿ ಏನು ಮಾಡಾಕತ್ತಿದ್ಲು ಅಂತಂದರೆ ತಿಂದು ಅವನಿಗೆ ಕೊಡ್ತಾ ಇದ್ಲಂತ. ನೋಡ್ರಿ ಎಷ್ಟು ಅವನ ಮೇಲೆ ಪ್ರೀತಿ ಅಂತಂದರೆ ತಿಂತಾ ಇದ್ದದು ಎಂಜಲ್ ಅನ್ನೋದು ಕೂಡ ಆಕೆಗೆ ಅರಿವಿಲ್ಲ. ಆದರೆ ಯಾಕೆ ಅದಕ್ಕೆ ತಿಂದು ಕೊಡ್ತಾ ಇದ್ಲು ಅಂತಂದರೆ ಹುಳಿ ಇದ್ರೆ ಅವನಿಗೆ ಹುಳಿ ಆಗತ್ತೆ ಅಂಥೇಳಿ ತಾವು ಸಿಹಿ ಇದ್ದಂಥದ್ದನ್ನು ಮಾತ್ರ ಅವನಿಗೆ ಕೊಡ್ತಾ ಇದ್ಲು. ಆವಾಗ ಆ ಒಂದು ಶಬರಿ ಒಂದು ಆಶ್ರಮದಲ್ಲಿ ನೋಡಿದರೆ ಎಷ್ಟು ಖುಷಿ ಆಯ್ತಂದ್ರೆ ರಾಮನಿಗೆ ಅಲ್ಲೆಲ್ಲ ಹೂಗಳು ಬೆಳೆದು ನಿಂತುಕೊಂಡಿದ್ವು ಅಂತ. ಅಂದರೆ ಹೂಗಳು ಯಾವಾಗಲೂ ನಾವು ಅನ್ಕೋತೀವಿ ಬೆಳಗಿನ ಜಾವ ಮೊಗ್ಗಿರುತ್ತೆ, ಅರಳ್ತಾವ, ಸುಗಂಧವನ್ನು ಕೊಡ್ತಾವ ಅನ್ಕೊತೀವಿ. ಆದರೆ ಅಲ್ಲಿ ಎಂಥ ಹೂಗಳು ಇದ್ದವು ಅಂತಂದರೆ ಬಾಡದ ಹೂಗಳು ಇದ್ದವು ಅಂತಲ್ಲಿ.
ಬಾಡದ ಹೂಗಳಿದ್ದು ಅಂತ ಅದನ್ನು ನೋಡಿ ರಾಮನಿಗೆ ಬಹಳ ಸಂತೋಷ ಆಯಿತು. ಇಷ್ಟು ಸುಂದರವಾದಂಥ ಹೂಗಳದಾವಲ್ಲ, ಎಷ್ಟು ಆನಂದವನ್ನು ನಮಗೆ ಕೊಡ್ತಾ ಇದ್ದಾವಲ್ಲ ಅಂಥೇಳಿ ಬಹಳ ಸಂತೋಷಪಟ್ಟು ಕೇಳಿದಾಗ, ಶಬರಿಗೆ ಕೇಳಿದಾಗ ಶಬರಿ ಹೇಳಿಲ್ಲಂತ, ಇದಕ್ಕೊಂದು ಹಿಂದೊಂದು ಕತೆ ಇದೆ ಅಂತ ಹೇಳಿದ್ಲಂತೆ. ಏನದು ಕತೆ ಅಂತಂದಾಗ, ಮಾತಂಗ ಋಷಿಗಳು ಅಂಥೇಳಿ ಇದೇ ಒಂದು ಆಶ್ರಮದಲ್ಲಿ ಇದ್ದರಂತೆ. ಆಶ್ರಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಗುರುಕುಲದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇರ್ತಿದ್ರು. ಹೆಂಗೆ ನಮ್ಮ ಸಿದ್ಧಲಿಂಗ ಪಾಠಶಾಲೆ ಇದೆಯಲ್ಲ ಇಲ್ಲಿ ಯಡೂರು ಕ್ಷೇತ್ರದಲ್ಲಿ, ಹಂಗೆ ಅಲ್ಲಿ ಆಶ್ರಮದಲ್ಲಿ ಒಟುಗಳು ಇರ್ತಾಯಿದ್ರು. ಒಮ್ಮೆ ಮಾತಂಗ ಋಷಿಗಳು ಹೇಳ್ತಾ ಇದ್ರಂತ, ಒಂದು ದಿವಸ ಮಕ್ಕಳಿಗೆ ತಮ್ಮ ಶಿಷ್ಯರಿಗೆ ಹೇಳಿದರು, ನೋಡ್ರಪ್ಪ ಇವತ್ತು ಕಟ್ಟಿಗೆ ಇಲ್ಲ ಆಶ್ರಮದಲ್ಲಿ, ಕಟ್ಕೊಂಬರೋ ಹೋಗ್ರಿ ಅಂತೇಳಿ ಕಳಿಸಿದ್ರಂತ. ಅವಾಗ ಹೇಳಿದ ಮಾತುಗಳನ್ನು ಶಿಷ್ಯರು ಕೇಳಲಿಲ್ಲ ಅಂತವ್ರು, ಹೋಗಲಿಲ್ಲ, ಕಾಡಿಗೆ ಹೋಗಲಿಲ್ಲ. ಅವಾಗ ಋಷಿಗಳು ಏನು ಮಾಡಿದರು ಅಂತಂದರೆ, ಮತ್ತು ಅವರಿಗೆ ಕರೆದವ್ರಿಗೆ ಜಬರಿಸಿ ಹೇಳ್ಬೋದಾಗಿತ್ತಾರೆ, ಹೇಳಲಿಲ್ಲ ಅವರು. ಅವ್ರು ಏನು ಮಾಡಿದರು ಅಂತಂದರೆ, ತಾವು ಹೋದ್ರಂತ. ತಾವು ಹೋಗಿ ಅಲ್ಲಿ ಕಟ್ಟಿಗೆಯನ್ನು ಕಡ್ಕೊಂಬಂದು ಬಂದ್ರಂತ. ಬರೋದ್ರೊಳಗೆ ಏನಾಗಿತ್ತು ಅಂತಂದರೆ ಬಹಳಷ್ಟು ಸುಸ್ತಾಗಿತ್ತು ಅವ್ರಿಗೆ. ಸುಸ್ತಾಗಿತ್ತು, ಬೆವರಿನ ಹನಿಗಳು ಬರ್ತಾ ಇದ್ದವು ಅಂತವ್ರು. ಬೆವರಿನ ಹನಿಗಳು ಬರ್ತಾ ಇದ್ದವು ಅಂತ ಬಂದ ಮೇಲೆ, ಆಶ್ರಮಕ್ಕೆ ಬಂದ ಮೇಲೆ ಕಟ್ಟಿಗೆಯನ್ನು ಸೈಡಿಟ್ಟು ತಮ್ಮ ಬೆವರಿನ ಹನಿಗಳನ್ನು ಅಲ್ಲೆಲ್ಲ ಸ್ವಲ್ಪ ತೆಗೆದು ಭೂಮಿಗೆ ಹಾಕಿದ್ರಂತ. ಆ ಹನಿಗಳು ಏನಾದವು ಅಂತಂದರೆ ಬೀಜಗಳಾಗಿ ಮೊಳಕೆ ಒಡೆದು ಹೂಗಳಾದವು ಅಂತ. ಇಲ್ಲಿ ಹೇಳೋ ಉದ್ದೇಶ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಯಾವುದೋ ಒಂದು ಕಾಲಕ್ಕೆ ಕಾಡಿಸಿದ್ರು ಇಲ್ಲಿ ಬಂದು ವೀರಭದ್ರನ್ನ ಕಂಡು ಹಿಡಿಲಿಲ್ಲ ಅಂತಂದ್ರೆ ನಮಗಿವತ್ತು ವೀರಭದ್ರನ ದರ್ಶನನೇ ಆಗ್ತಿರಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಯಾವ ಕಾಡಸಿದ್ದ ಜಗದ್ಗುರುಗಳ ಒಂದು ದರ್ಶನದಿಂದ ಇವತ್ತು ವೀರಭದ್ರ ನಮಗೆಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅಂತಹ ವೀರಭದ್ರನ ವೈಭವವನ್ನು ಹೆಚ್ಚಿದಂತಹ ಕೀರ್ತಿ ಇವತ್ತಿನ ದಿನ ಯಾರಿಗಾದ್ರೂ ಸಲ್ತಾ ಇದೆ ಅಂತಂದರೆ ಅದು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ಅವರು ಈ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸ ಅಷ್ಟಿಷ್ಟಿಲ್ಲ. ತಾವೆಲ್ಲ ಇಲ್ಲೆಲ್ಲ ಇದ್ದವರಿದ್ದೀರಿ, ನಾವೆಲ್ಲ ಮೇಲಿನ ಮೇಲೆ ಬರೆದು ಹೋಗೋದು ಮಾಡ್ತೀವಿ ಅಷ್ಟೇ. ತಾವೆಲ್ಲ ಪ್ರತಿದಿನವೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೀವು ಕಾಣುತ್ತಾ ಇದ್ದೀರಿ. ಯಾಕಂದರೆ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರಿಗೆ ಇದೊಂದೇ ಕ್ಷೇತ್ರ ಅಲ್ಲ. ಇವತ್ತು ಅವರು ಮೊಟ್ಟ ಮೊದಲಿಗೆ ಹಿಪ್ಪರಗಿ ಕ್ಷೇತ್ರದ ಹಿರೇಮಠದ ಒಡೆಯರಾದ ಮೇಲೆ ಅಲ್ಲಿಯ ಜವಾಬ್ದಾರಿಯನ್ನು ಕೂಡ ತಗೊಂಡು, ತದನಂತರ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಈ ಯಡೂರಿನ ಧರ್ಮಾಧಿಕಾರಿಗಳಾಗಿ ಇಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡು ಇಲ್ಲಿಂದ ಸೀದಾ ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿ ಸಾಕಷ್ಟು ಸೇವೆಯನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ವಿಶೇಷ ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಪಂಚಪೀಠಗಳಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಪಾದಯಾತ್ರೆಯ ಮೂಲಕ ಏನಾದರೂ ಒಂದು ಕ್ಷೇತ್ರದ ದರ್ಶನ ಮಾಡಿದಂತಹ ಕೀರ್ತಿ ಅದು ಯಾರಿಗಾದರೂ ಸಲ್ತದೆ ಅಂತಂದರೆ ಅದು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನ್ನೋದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇವತ್ತು ಯಡೂರ ಕ್ಷೇತ್ರದಿಂದ ನೋಡಿ, ಇಲ್ಲೇ ಹುಟ್ಟಿದಂಥ ಒಂದು ಕೃಷ್ಣಾ ನದಿ ಮತ್ತು ಅಲ್ಲಿ ಹೋಗಿ ಸಂಗಮ ಹೋಗೋದು ಶ್ರೀಶೈಲ ಪೀಠದಲ್ಲಿ. ಎಲ್ಲಿ ಕೃಷ್ಣಾ ನದಿ ಹರಿದು ಹೋಗಿದೆಯಲ್ಲ ಅಲ್ಲೆಲ್ಲ ಜಗದ್ಗುರುಗಳ ಪಾದಯಾತ್ರೆ ನಡೆದು ಇವತ್ತು ಸಾಕಷ್ಟು ಸನ್ನಿಧಿಯವರು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಸೇವೆಗೆ ತಾವೆಲ್ಲರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ತಾವು ಕೂಡ ಭಾಳಷ್ಟು ಪುಣ್ಯ ಜೀವಿಗಳು ಅಂತ ನಾವು ಹೇಳಿಕೆ ಬಯಸ್ತೀವಿ. ಇನ್ನೊಂದು ಎಂತಹ ಒಂದು ಸೌಭಾಗ್ಯ ಅಂತಂದರೆ, ಬಹುಶಃ ಹಿಂದಿನವರು ಯಾರೂ ಕೂಡ ಈ ಕ್ಷೇತ್ರದ ಇಂತಹ ಕಾರ್ಯಕ್ರಮ ನುಡಿದಾರಿಲ್ಲೋ ಗೊತ್ತಿಲ್ಲ. ನೀವೆಷ್ಟು ಪುಣ್ಯ ಮಾಡಿದ್ದೀರಿ ಅಂತಂದ್ರೆ, ನಾವಿರೋ ಕಾಲಕ್ಕೆ ಈ ಕ್ಷೇತ್ರದ ಇಂತಹ ಒಂದು ಕೀರ್ತಿ ಬೆಳೀತಲ್ಲ ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು
ಮಾಡ್ತಕ್ಕಂಥ ಕೆಲಸ ಅಷ್ಟಿಷ್ಟಲ್ಲ. ಇವತ್ತು ಶ್ರೀಶೈಲ ಪೀಠದಲ್ಲಿಯೂ ಕೂಡ ಅಲ್ಲಿ 10 ಎಕರೆ ಜಮೀನನ್ನು ತಗೊಂಡು ಕಂಬಿ ಮಂಟಪ ಇರ್ಬೋದು, ಅದರ ಜೊತೆಗೆ ಆಸ್ಪತ್ರೆ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಇವತ್ತು ಯಡೂರ ಕ್ಷೇತ್ರದಲ್ಲಿ ವೇದ ಪಾಠಶಾಲೆ ಇರ್ಬೋದು, ಗೋಶಾಲೆ ಇರ್ಬೋದು, ಸಾಕಷ್ಟು ಕೆಲಸಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ಅಂತಹ ಸನ್ನಿಧಿಯವರು ನಮಗೆಲ್ಲ ದೊರಕಿದ್ದು ನಾವೆಲ್ಲರೂ ಕೂಡ ಭಾಳಷ್ಟು ಪುಣ್ಯ ಜೀವಿಗಳು ಅಂತ ಹೇಳಿಕೆ ಬಯಸ್ತೀನಿ. ಇವತ್ತು ಯಡೂರ ಕ್ಷೇತ್ರದಲ್ಲಿ ತಾವು ಮಾಡ್ತಕ್ಕಂಥ ಸೇವೆ ಹೀಗೆ ಸದಾಕಾಲ ನಡೀಲಿ. ಈ ಕ್ಷೇತ್ರ ಇನ್ನೂ ಜಗದ್ಗುರು ಮಹಾಸನ್ನಿಧಿಯವರಿಂದ ಉತ್ತರೋತ್ತರವಾಗಿ ಬೆಳೀಲಿ. ಬಹುಶಃ ಈ ಭಾಗದಲ್ಲಿ ಎಲ್ಲರೂ ಕೂಡ ನಾವು ಯಾವ ರೀತಿ ಅನ್ನುವಂತಹ ಒಂದು ಈ ವೈಭವ ನೋಡಿದರೆ ಬಹುಶಃ ಇವತ್ತು ಧರ್ಮಸ್ಥಳ 1ನೇ ಕ್ಷೇತ್ರ ಆದರೆ ಇನ್ನು 2ನೇ ಕ್ಷೇತ್ರ ಯಡೂರ ಕ್ಷೇತ್ರ ಆಗುವುದರಲ್ಲಿ ಏನು ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿರಂತರ ಅನ್ನ ದಾಸೋಹ ಆಗಿರ್ಬೋದು, ವೇದ ಪಾಠಶಾಲೆ ಇರ್ಬೋದು, ನಿರಂತರ ವೀರಭದ್ರನಿಗೆ ಮಹಾಭಿಷೇಕ ಆಗಿರ್ಬೋದು, ಇವತ್ತು ಎಲ್ಲ ಕೆಲಸಗಳನ್ನು ಕೂಡ ಸನ್ನಿಧಿಯವರು ಸಂಕಲ್ಪ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ತಮ್ಮೆಲ್ಲರ ಸಹಾಯ ಸಹಕಾರ ಸದಾಕಾಲ ಜಗದ್ಗುರು ಮಹಾಸನ್ನಿಧಿಯವರಿಗೆ ಇರಲಿ. ಅವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯದ ಅಭಾವ ಇರುವುದರಿಂದ ಒಂದೆರಡು ಮಾತುಗಳನ್ನು ಸನ್ನಿಧಿಯ ಪಾದಕ್ಕೆ ಅರ್ಪಿಸಿ ಮುಗಿಸ್ತೀನಿ. ಓಂ ಶಾಂತಿ.